ನ್ಯೂಸ್ ಟಾಪ್ ನನಗೆ ಸ್ವಾಗತ. ನಾನು ಸುಕನ್ಯಾ. ಎರಡನೇ ದಿನದ ಕಲಾಪದಲ್ಲಿ ಸಿದ್ದು ಪ್ರತಾಪ ಸರ್ಕಾರಕ್ಕೆ ಡಿಚ್ಚಿ ಕೊಟ್ಟ ಟಗರು. ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಕೇಂದ್ರದ ಪರಿಹಾರ ಹಣ ತರುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಯಿತಾ? ನೋಡೋಣ ಸದನ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ಕಲಾಪ ಆರಂಭವಾದ ಎರಡನೇ ದಿನ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಮುಖ್ಯವಾಗಿ ಬೆಂಗಳೂರು ಮಳೆ ಹಾನಿ ವಿಚಾರವಾಗಿ ಮಾತನಾಡಿದ ಸಿದ್ದು, ಮಳೆ ಹಾನಿಗೆ ಸರ್ಕಾರವೇ ಕಾರಣ ಅಂತ ದಾಖಲೆಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಗುದ್ದು ನೀಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇಟ್ಟ ಟಗರು ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು. ದಾಖಲೆಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಡಿಚ್ಚಿ ಕೊಟ್ಟ ಟಗರು ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಕರುನಾಡಿನಾದ್ಯಂತ ಮಳೆ ಅಬ್ಬರ ಅವಾಂತರ ತಂದಿಟ್ಟಿದ್ರೆ, ಇತ್ತ ಸದನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ನಿಯಮ 69ರಡಿ ವಿಧಾನಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತವಾಗೋಕೆ ಸರ್ಕಾರವೇ ಕಾರಣ ಅಂತ ಗುಡುಗಿದ್ದಾರೆ. ಕೇಂದ್ರದಿಂದ ಪರಿಹಾರ ತರುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಸದನದಲ್ಲಿ ಸಿದ್ದರಾಮಯ್ಯ ಕಿಡಿಕಾರಿದ್ರು. ರಾಜ್ಯದಲ್ಲಿ ಮಳೆಯಿಂದಾಗಿ ಆಗಿರೋ ಹಾನಿ ಬಗ್ಗೆ ಸದನದ ಮುಂದೆ ಲೆಕ್ಕ ಇಟ್ಟ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರ ಕೇಂದ್ರದಿಂದ ಪರಿಹಾರ ತರೋದ್ರಲ್ಲಿ ವಿಫಲವಾಗಿದೆ ಅಂತ ಕುಟುಕಿದ್ರು. ರಾಜ್ಯದಿಂದ ಕೇಂದ್ರಕ್ಕೆ ಅಪಾರ ತೆರಿಗೆ ಹೋಗ್ತಾ ಇದೆ, ಆದ್ರೆ ರಾಜ್ಯಕ್ಕೆ ಅತ್ಯಲ್ಪ ಮೊತ್ತದ ಪರಿಹಾರ ಸಿಗ್ತಿದೆ. ಇದರಿಂದ ನಮಗೆ ಅನ್ಯಾಯವಾಗ್ತಿದೆ ಅಂತ ಸಿದ್ದು ಸರ್ಕಾರವನ್ನ ತೆವಿದ್ರು. ಅಷ್ಟೇ ಅಲ್ಲದೆ ಇಬ್ಬರು ಸೇರಿ ಕೇಂದ್ರದ ಬಳಿ ಹೋಗೋಣ ಬನ್ನಿ ಅಂತ ಕರೆ ನೀಡಿದ್ರು. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡದ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಡಿದೆದ್ರು. ಮಳೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೋ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ಅಂತ ಸಿದ್ದು ಗುಡುಗಿದ್ದಾರೆ. ಆಗ ಎದ್ದು ನಿಂತ ಸಚಿವ ಸೋಮಣ್ಣ ಸಿದ್ದು ಮಾತಿಗೆ ಸಿಟ್ಟಾಗಿ ಉತ್ತರವನ್ನು ನೀಡಿದ್ರು. ವಾರದೊಳಗೆ ಪರಿಹಾರ ನೀಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಮಳೆ ಹಾನಿ ಮತ್ತು ಪರಿಹಾರದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ಇದುವರೆಗೆ 10 ರಿಂದ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 24,000ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದೆ ಅಂತ ಸರ್ಕಾರದ ವರದಿಯಲ್ಲಿದೆ. ಆದರೆ ಸರ್ಕಾರ ಇದುವರೆಗೆ ಕೇವಲ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದ್ದಕ್ಕೆ ಮಾತ್ರ ಪರಿಹಾರ ಕೊಟ್ಟಿದೆ ಅಂತ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಮಳೆ ಹಾನಿ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ನೀಡಿರೋ ವರದಿ ಬಗ್ಗೆಯೂ ಸಿದ್ದರಾಮಯ್ಯ ಸದನದಲ್ಲಿ ಪ್ರಸ್ತಾಪಿಸಿದ್ರು. 7,000ಕ್ಕೂ ಅಧಿಕ ಕೋಟಿ ರೂಪಾಯಿ ಹಾನಿ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ. ಆದ್ರೆ ಕೇಂದ್ರ ಸರ್ಕಾರ 1 ಪೈಸೆ ಕೂಡ ಕೊಟ್ಟಿಲ್ಲ ಅಂದ್ರು. ಕಲಾಪದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ವಿರುದ್ಧ ಗರಂ ಆದ ಟಗರು ತರಾಟೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯವರ ಮಾತಿನ ಮಧ್ಯೆ ಎದ್ದು ನಿಂತು ಸ್ಪಷ್ಟನೆ ನೀಡಿದ ಕಂದಾಯ ಸಚಿವ ಆರ್ ಅಶೋಕ್, ರಾಜ್ಯಗಳಿಂದಲೂ ಮಾಹಿತಿ ತರಿಸಿದ್ದೇವೆ, ಬೇರೆ ರಾಜ್ಯಕ್ಕಿಂತಲೂ ಪರಿಹಾರ ಕೊಡುವುದರಲ್ಲಿ ನಾವು ಮುಂದೆ ಇದ್ದೇವೆ. ಮಳೆ ನಿಂತ ಬಳಿಕವೇ ಸರ್ವೆ ಮಾಡಬೇಕು, ಪ್ರತಿದಿನ ಹೋಗಿ ಪರಿಶೀಲನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಪದೇ ಪದೇ ಎದ್ದು ನಿಲ್ಬೇಡ ನೀನು ಅಂತ ಗರಂ ಆದ ಸಿದ್ದರಾಮಯ್ಯ, ಎನರ್ಜಿ ಚೆನ್ನಾಗಿದೆ, ನೀನು ಕಬಡ್ಡಿ ಪ್ಲೇಯರ್ ಅಲ್ವಾ ಅಂತ ಅಶೋಕ್ ಕಾಲೆಳೆದ್ರು. ಬೆಂಗಳೂರಿನಲ್ಲಾದ ಮಳೆ ಅವಾಂತರದ ಬಗ್ಗೆಯೂ ಸದನದಲ್ಲಿ ಚರ್ಚೆ ಆಯಿತು. ಸೆಪ್ಟೆಂಬರ್ 8ರಂದು ಎಪ್ಸಿಲಾನ್ ಲೇಔಟ್ಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟ ವಿಚಾರವಾಗಿ ವಿಧಾನಸಭೆಯಲ್ಲಿ ಕೆಲಕಾಲ ವಾಗ್ಯುದ್ಧ ನಡೆಯಿತು. ಬೆಂಗಳೂರಿನಲ್ಲಿ ಬೋಟ್ನಲ್ಲಿ ಹೋಗೋ ಪರಿಸ್ಥಿತಿ ಇದೆ. ಅರವಿಂದ್ ಲಿಂಬಾವಳಿ ಕ್ಷೇತ್ರದಲ್ಲಿ ಮಳೆಯಿಂದ ಹೆಚ್ಚು ಸಂಕಷ್ಟ ಎದುರಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೇರೆ ರಸ್ತೆ ಇತ್ತು, ಬೋಟ್ನಲ್ಲಿ ಹೋಗೋ ಪರಿಸ್ಥಿತಿ ಇರಲಿಲ್ಲ ಅಂತ ಲಿಂಬಾವಳಿ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ಅದಕ್ಕೂ ಸುಮ್ಮನಾಗದ ಸಿದ್ದರಾಮಯ್ಯ, ಯಾವ ರಸ್ತೆಯಲ್ಲಿ ಹೋಗ್ತೀವೋ ಅಲ್ಲೇ ನೀರು ತುಂಬಿದೆ ಅಂತ ತಿರುಗೇಟನ್ನ ನೀಡಿದ್ದಾರೆ. 40% ಕಮಿಷನ್ ಆರೋಪ ಕುರಿತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ತಂತ್ರವನ್ನ ಹೆಣೆದಿದೆ. ಇದರ ಭಾಗವಾಗಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಬಿಜೆಪಿ ಭ್ರಷ್ಟಾಚಾರದ ರೇಟ್ ಬೋರ್ಡ್ಗಳನ್ನ ಕಾಂಗ್ರೆಸ್ ರೆಡಿ ಮಾಡಿದ್ದು ಎಲ್ಲಾ ಶಾಸಕರಿಗೂ ಮಾಹಿತಿ ನೀಡಲಾಗಿದೆ. ವಿವಿಧ ಇಲಾಖೆಗಳ ನೇಮಕಾತಿ ಅಕ್ರಮದ ಬಗ್ಗೆ ಕಾಂಗ್ರೆಸ್ ಶಾಸಕರು ಗಟ್ಟಿ ಧ್ವನಿ ಎತ್ತುವಂತೆ ಸಿದ್ದರಾಮಯ್ಯ ಸೂಚಿಸಿದ್ದು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಲು ನಿರ್ಧರಿಸಲಾಗಿದೆ. ಅತ ಬಿಜೆಪಿ ಕೂಡ ತನ್ನ ಶಾಸಕರನ್ನ ಸಜ್ಜುಗೊಳಿಸಲು ಶಾಸಕಾಂಗ ಸಭೆ ನಡೆಸಿತು. ನಮ್ಮ ಬಳಿಯೂ ಸಾಕಷ್ಟು ಅಸ್ತ್ರಗಳು ಸಿದ್ಧವಾಗಿದೆ, ವಿಪಕ್ಷದ ಮೇಲೆ ಮತ್ತಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಬೇಕು. ಕಾಂಗ್ರೆಸ್ ಅವಧಿಯ ಹಗರಣಗಳ ಎಲ್ಲಾ ದಾಖಲೆಗಳು ರೆಡಿ ಇವೆ, ಹೊರಬಿಡಬೇಕಾದ ಸಮಯದಲ್ಲಿ ಒಂದೊಂದಾಗಿ ಹೊರಕ್ಕೆ ಬರ್ತವೆ. ಕಾಂಗ್ರೆಸ್ನ ಆಧಾರ ರಹಿತ ಆರೋಪಗಳಿಗೆ ಹೆದರುವ ಅಗತ್ಯವಿಲ್ಲ. ಪ್ರಧಾನಿ ಮೋದಿಯವರ ವಿಶ್ವಾಸ ಉಳಿಸಿಕೊಂಡು ಕೆಲಸ ಮಾಡೋಣ ಅಂತ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಕಲಾಪದಲ್ಲಿ ಮೊಟ್ಟೆ ಕದನ, ಮಹಾಕಾಳಗದಲ್ಲಿ ಗೆದ್ದವರ್ಯಾರು? ನಮಗೂ ನಿಮ್ಮ 10ರಷ್ಟು ಮೊಟ್ಟೆ ಎಸೆಯೋದಕ್ಕೆ ಬರುತ್ತೆ ಎಂದ ಸಿದ್ದು. ಎರಡನೇ ದಿನದ ಸದನದಲ್ಲಿ ಟಿಪ್ಪು ವಾರ್ ಸದ್ದು ಮಾಡಿದ್ದು ಹೇಗೆ? ನೋಡೋಣ ಎಗ್ ಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ.
ವಿಧಾನಮಂಡಲ ಅಧಿವೇಶನದ 2ನೇ ದಿನವೇ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಮಧ್ಯೆ ಮಹಾಯುದ್ಧವೇ ಆರಂಭವಾಗಿದೆ. ಮಳೆಹಾನಿ ವಿಚಾರವಾಗಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಗುಡುಗಿದ್ದಾರೆ. ಇದಕ್ಕೆ ಸಿಎಂ ಕೂಡ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ. ಆದರೆ ಮಳೆಹಾನಿ ವಿಚಾರವಾಗಿ ಶುರುವಾದ ವಿಚಾರ ನಿನ್ನೆ ಮೊಟ್ಟೆ ಯುದ್ಧಕ್ಕೆ ತಿರುಗಿತ್ತು. ಸಿದ್ದು ಮತ್ತು ಬಿಜೆಪಿ ಮಧ್ಯೆ ಮಾತಿನ ಮಹಾಕದನವೇ ನಡೆದು ಹೋಯಿತು. ಅಧಿವೇಶನದ 2ನೇ ದಿನವೇ ಕಲಾಪದಲ್ಲಿ ಮಹಾಕಾಳಗವೇ ನಡೆದು ಹೋಗಿದೆ. ಮಳೆಹಾನಿ ಚರ್ಚೆ ಹೊತ್ತಲ್ಲಿ ಕೊಡಗಿನ ಮೊಟ್ಟೆ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಕಲಾಪದಲ್ಲಿ ಸಿದ್ದು ಬಿಜೆಪಿ ಮಧ್ಯೆ ಮೆಗಾ ಫೈಟ್ ನಡೆದಿದೆ. ಸೋಮವಾರದಿಂದ ಆರಂಭ ಆಗಿರೋ ವಿಧಾನಮಂಡಲ ಅಧಿವೇಶನ ಕಾವೇರುತ್ತಿದೆ. ಮಳೆಹಾನಿ ವಿಚಾರದಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸುತ್ತಿದ್ದ ಸಿದ್ದರಾಮಯ್ಯ ಇದರ ಮಧ್ಯೆ ಕೊಡಗು ಭೇಟಿಯ ವಿಚಾರವನ್ನ ಎಳೆತಂದ್ರು. ನೆರೆಹಾನಿ ನೋಡೋಕೆ ಹೋದ್ರೆ ನನ್ನ ವಿರುದ್ಧ ಕಪ್ಪು ಬಾವುಟ ತೋರಿಸಿ ಮೊಟ್ಟೆ ಎಸೆದ್ರು ಅಂತ ಸದನದಲ್ಲಿ ಸಿದ್ದು ಗುಟುರು ಹಾಕಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸ್ಪೀಕರ್ ಬೇರೆ ಯಾವುದೋ ಕಾರಣಕ್ಕೆ ಮೊಟ್ಟೆ ಹೊಡೆದ್ರು ಅಂತಿದ್ದಾರಲ್ಲ ಅಂತ ಹೇಳಿದವರ ಸ್ಪೀಕರ್ ಹೀಗೆ ಹೇಳ್ತಿದ್ದಂತೆ ಎದ್ದು ನಿಂತ ಶಾಸಕ ಕೆಜಿ ಬೋಪಯ್ಯ ಮಾತನಾಡೋಕೆ ಶುರು ಮಾಡಿದ್ರು. ಆದ್ರೆ ಕೆಜಿ ಬೋಪಯ್ಯಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ ನಾವು ಇಂಥದ್ದನ್ನೆಲ್ಲ ಮಾಡ್ಕೊಂಡೆ ಬೆಳೆದಿದ್ದೀವಿ ಅಂತ ತಿರುಗೇಟನ್ನ ನೀಡಿದ್ದಾರೆ. ಸದನದಲ್ಲಿ ಮೊಟ್ಟೆ ಕದನ ಕಾವು ಪಡೆದುಕೊಳ್ಳುತ್ತಿದ್ದಂತೆ ಎದ್ದು ನಿಂತ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ಮೊಟ್ಟೆ ಹೊಡೆದಿದ್ದು ನಿಮ್ಮ ಪಾರ್ಟಿಯವರೇ ಅಂದ್ರು. ಈ ಮಾತಿಗೆ ಖುದ್ದು ಹೋದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತಿನ ಚಕಮಕಿಯನ್ನ ನಡೆಸಿದ್ರು. ಎರಡು ಕಡೆ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಇದೇ ವೇಳೆ ನಮಗೂ ಇದರ 10ರಷ್ಟು ಮಾಡಿಸೋಕೆ ಬರುತ್ತೆ ಅಂತ ಹೇಳುತ್ತಲೇ ಇಂಥದಕ್ಕೆಲ್ಲ ಹೆದರು ಮಕ್ಕಳು ನಾವಲ್ಲ ಅಂತ ಸಿದ್ದು ಟಾಂಗ್ ಕೊಟ್ರು. ಮೊಟ್ಟೆ ಎಸೆದಿದ್ದನ್ನ ಖಂಡಿಸುತ್ತಲೇ ಸಿದ್ದರಾಮಯ್ಯ ಆಕ್ರೋಶ ಭರಿತರಾದ್ರು. ಮೊಟ್ಟೆ ಎಸೆದವರು ಕಪ್ಪು ಬಾವುಟ ತೋರಿಸೋದು ಶೂರತ್ವನ, ಏನು ದೊಡ್ಡ ವೀರರು ಶೂರರು ಇವರು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ದೊಡ್ಡ ಸಾಧನೆ ಮಾಡಿದ್ದಾರೆ, ನನಗೆ ಇದರ 10ರಷ್ಟು ಮಾಡೋಕೆ ಬರುತ್ತೆ, ಆದ್ರೆ ನಾನು ಮಾಡೋದಿಲ್ಲ ಅಂತ ಕೇಸರಿ ಪಡೆಗೆ ಸಿದ್ದು ಕುಟುಕಿದ್ರು. ವಿಪಕ್ಷ ನಾಯಕರಿಗೆ ಕಾಂಗ್ರೆಸ್ ಸದಸ್ಯರು ಕೂಡ ಬೆನ್ನಿಗೆ ನಿಂತು ವಾಗ್ಬಾಣವನ್ನ ಪ್ರಯೋಗಿಸಿದ್ರು. ಬಿಜೆಪಿ ಶಾಸಕರ ಕೊಡಗು ಜನರಿಗೆ ಕೋಪ ಅನ್ನೋ ಮಾತಿಗೆ ಸಿದ್ದರಾಮಯ್ಯ ಫುಲ್ ಗರಂ ಆದ್ರು. ಕೊಡಗು ಜನರು ಇದನ್ನ ಮಾಡಿಲ್ಲ, ನೀವೇ ಕುಮ್ಮಕ್ಕು ಕೊಟ್ಟು ಮಾಡಿಸಿದ್ದೀರಿ. ಇಂಥ ಷಡ್ಯಂತ್ರಕ್ಕೆಲ್ಲ ನಾನು ಹೆದರೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬಗ್ಗೋದಿಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆಯೂ ನಾನು ಕೊಡಗಿಗೆ ಹೋಗಿದ್ದೆ, ಆವಾಗ ಗೊತ್ತಿರ್ಲಿಲ್ವಾ ನಾನು ಟಿಪ್ಪು ಬಗ್ಗೆ ಮಾತನಾಡಿದ್ದೀನಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸದನದಲ್ಲಿ ಕೈ ಕೇಸರಿ ಮೊಟ್ಟೆ ಕದನದ ನಡುವೆ ಟಿಪ್ಪು ವಾರ್ ನಡೆಯಿತು. ಸಿದ್ದರಾಮಯ್ಯ ಮೊಟ್ಟೆ ವಿಚಾರವಾಗಿ ಅಬ್ಬರಿಸುತ್ತಿರುವಾಗಲೇ ಎದ್ದು ನಿಂತ ಕೆಜಿ ಬೋಪಯ್ಯ ಟಿಪ್ಪು ಸುಲ್ತಾನ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಆಗ ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟಿಪ್ಪು ಯುದ್ಧವೇ ನಡೆಯಿತು. ಬಿಜೆಪಿಗರ ಮಾತಿಗೆ ಕೆರಳಿ ಹೋದ ಸಿದ್ದರಾಮಯ್ಯ ಕೊಡಗಿನ ಜನರು ಒಳ್ಳೆಯವರು, ಬಿಜೆಪಿಯವರೇ ಹಾಳು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಮೊಟ್ಟೆ ಕದನ ತಾರಕಕ್ಕೇರಿದಂತೆ ಮಧ್ಯ ಪ್ರವೇಶಿಸಿದ ಸಚಿವ ಮಾಧುಸ್ವಾಮಿ ಸದನವನ್ನ ಸರಿಯಾದ ದಾರಿಗೆ ತರಬೇಕು ಅಂತ ಮನವಿ ಮಾಡಿದ್ರು. ಆಮೇಲೇನೆ ಪರಿಸ್ಥಿತಿ ತಣ್ಣಗಾಗಿದ್ದು. ನಿನ್ನೆ ಸದನದಲ್ಲಿ ಮಳೆಹಾನಿ ಜಟಾಪಟಿ ನಡುವೆ ಮೊಟ್ಟೆ ಗಲಾಟೆಯು ಜೋರಾಗಿತ್ತು. ಆದ್ರೆ ಇವತ್ತು ಕೂಡ ಕಲಾಪ ಕಾವೇರುವ ಸಾಧ್ಯತೆ ಇದ್ದು, ಮಳೆಹಾನಿ ಮೊಟ್ಟೆ ಯಾವ ವಿಚಾರ ಇಂದು ಸದನದಲ್ಲಿ ಪ್ರಸ್ತಾಪವಾಗುತ್ತೋ ಗೊತ್ತಿಲ್ಲ. ಅಧ್ಯಕ್ಷರೇ ಮೊಟ್ಟೆ ಯುದ್ಧಕ್ಕೆ ಮಸಾಲೆ ಹಾಕ್ತಿದ್ದಾರೆಂದು ವಿಪಕ್ಷದ ಸದಸ್ಯರು ಆರೋಪ ಮಾಡಿದ ಪ್ರಸಂಗ ಕೂಡ ಸದನದಲ್ಲಿ ನಡೆದಿದೆ. ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ಬಿಜೆಪಿಯವರನ್ನ ಮೊಟ್ಟೆ ಚರ್ಚೆಗೆ ಆಹ್ವಾನಿಸಿದ್ದಕ್ಕಾಗಿಯೇ ಇಷ್ಟೆಲ್ಲ ಜಟಾಪಟಿ ನಡೆಯಿತು. ಸಿದ್ದರಾಮಯ್ಯ ಮೊಟ್ಟೆ ಚರ್ಚೆ ಮುಗಿಸಿ ಮುಂದಕ್ಕೆ ಹೋಗ್ತಿದ್ದಾಗಲೇ ಸ್ಪೀಕರ್ ಮತ್ತೆ ಆಡಳಿತ ಪಕ್ಷದ ಸದಸ್ಯರನ್ನ ಚರ್ಚೆಗೆ ಆಹ್ವಾನಿಸಿದ್ರು. ಆಗ ವಿಪಕ್ಷದ ಸಾಲಿನಿಂದ ಅಧ್ಯಕ್ಷರೇ ನೀವೇ ಉಪಕಾರ ಹಾಕ್ತಿರೋದು ಅನ್ನೋ ಮಾತು ದೂರಿ ಬಂತು. ರಾಜಧಾನಿಯಲ್ಲಿ ಮತ್ತೆ ಗರ್ಜಿಸಿದ ಜೆಸಿಬಿಗಳು. ಪ್ರಭಾವಿ ಕಂಪನಿಗಳಿಗೆ ಶುರುವಾಯ್ತಾ ಕಂಟಕ. ಒತ್ತುವರಿ ಮಾಹಿತಿ ನೀಡಿದ್ರು ಕ್ಯಾರೆ ಅಂದಿಲ್ವಾ ಬಿಬಿಎಂಪಿ? ಉಳ್ಳವರಿಗೊಂದು ಬಡವರಿಗೊಂದು ನೀತಿ ಮಾಡ್ತಾ ಬಿಬಿಎಂಪಿ. ನೋಡೋಣ ಒತ್ತುವರಿ ಶಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿಗೆ ಜಲದಾಳಿ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಬಿಎಂಪಿ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮತ್ತೆ ಅವಾಂತರಗಳಿಗೆ ರಾಜಕಾಲುವೆ ಕೆರೆಗಳ ಒತ್ತುವರಿಯೇ ಕಾರಣ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಇದರ ಬೆನ್ನಲ್ಲೇ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡಲಾಗ್ತಿದೆ. ಅಕ್ರಮ ಒತ್ತುವರಿ ವಿರುದ್ಧ ಬಿಬಿಎಂಪಿ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಮಹದೇವಪುರ ಯಲಹಂಕ ಭಾಗದಲ್ಲಿ ನಿನ್ನೆ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯಿತು.
ಪಾಪಯ್ಯರೆಡ್ಡಿ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಮಧ್ಯಾಹ್ನದ ಬಳಿಕ ಚುರುಕು ಪಡೆದುಕೊಂಡಿತ್ತು. ಮುಂದಿನ ಕೊಳಲು ಶಾಂತಿನಿಕೇತನ ಲೇಔಟ್ ಬಳಿಕ ಪಾಪಯ್ಯರೆಡ್ಡಿ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದ್ದ ರಸ್ತೆಯನ್ನ ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸಿದ್ರು. ಪಾಪಯ್ಯರೆಡ್ಡಿ ಲೇಔಟ್ನಲ್ಲಿ 3 ಶೆಡ್ಗಳನ್ನ ಬಿಬಿಎಂಪಿ ತೆರವುಗೊಳಿಸಿತು. ರಾಜಕಾಲುವೆ ಮೇಲೆ ಅನಧಿಕೃತ ಶೆಡ್ಗಳನ್ನ ನಿರ್ಮಿಸಲಾಗಿತ್ತು. ಖಾಲಿ ಸೈಟ್ನಲ್ಲಿ ಕೂಲಿ ಕಾರ್ಮಿಕರು ಶೆಡ್ ನಿರ್ಮಿಸಿಕೊಂಡಿದ್ರು. ಜೊತೆಗೆ ವಾಗ್ದೇವಿ ವಿಲಾಸ್ ಸ್ಕೂಲ್ ಕಾಂಪೌಂಡ್ ಕೂಡ ತೆರವುಗೊಳಿಸಲಾಯಿತು. ಬಿಬಿಎಂಪಿ ಅಧಿಕಾರಿಗಳು ಸಣ್ಣ ಹಾಗೂ ಮಧ್ಯಮ ಕುಟುಂಬಗಳ ಕಟ್ಟಡಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ, ನಾಳೆಯೂ ಮಾಡ್ತಾರೆ. ಆದರೆ ಸ್ವತಃ ಬಿಬಿಎಂಪಿ ಸರ್ವೆ ಇಲಾಖೆ ಅಧಿಕಾರಿಗಳೇ ನೀಡಿರುವ ಮಾಹಿತಿ ಪ್ರಕಾರ ಭಾಗ್ಮನೆ ಟೆಕ್ ಪಾರ್ಕ್, ಪೂರ್ವ ಪ್ಯಾರಡೈಸ್, ಇಕೋಸ್ಪೇಸ್, ಆರ್ಬಿಡಿ ವಿಪ್ರೋ, ದಿಯಾ ಶಾಲೆ, ನಲ್ಪಾ ಡೆವಲಪರ್ಸ್, ಕೊಲಂಬಿಯಾ ಏಷ್ಯಾ, ದಿವ್ಯಶ್ರೀ ಪ್ರೆಸ್ಟೀಜ್, ಸಲಾರ್ಪುರಿ ಸೇರಿದಂತೆ ಒಟ್ಟು 15 ಟಾಪ್ ಕಂಪನಿಗಳು ರಾಜಕಾಲುವೆ ಮತ್ತು ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿವೆಯಂತೆ. ಪ್ರಭಾವಿ ಕಂಪನಿಗಳ ಒತ್ತುವರಿ ಬಗ್ಗೆ ಸರ್ವೆ ನಂಬರ್ ಸಹಿತ ಸ್ಥಳೀಯ ಅಧಿಕಾರಿಯೊಬ್ಬರು ಹಿರಿಯ ಅಧಿಕಾರಿಗಳಿಗೆ ಪತ್ರದ ಮುಖಾಂತರ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಈ ಪತ್ರದ ಮೇಲೆ ಯಾವುದೇ ಕ್ರಮ ವಹಿಸದ ಬಿಬಿಎಂಪಿ ಅಧಿಕಾರಿಗಳು ಮಹದೇವಪುರ ವಲಯದ ಶಾಂತಿನಿಕೇತನ ಲೇಔಟ್, ಸ್ಪೈಸ್ ಗಾರ್ಡನ್, ಪಾಪಯ್ಯರೆಡ್ಡಿ ಲೇಔಟ್ ಹಾಗೂ ಚೆಲ್ಲಘಟ್ಟದ ಬಳಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನ ಮೂಡುವಂತೆ ಮಾಡಿದೆ. ವಿಪ್ರೋ ಕಂಪನಿಯು ಸರ್ವೆ ನಂಬರ್ 80, 79, 78, 77, 69 ಭಾಗದಲ್ಲಿ ಕಾಲುವೆ ಒತ್ತುವರಿ ಮಾಡಿಕೊಂಡಿದೆಯಂತೆ. ಇತ್ತ ಬೆಳ್ಳಂದೂರಿನ ಇಕೋಸ್ಪೇಸ್ ಇಡೀ ರಾಜಕಾಲುವೆಯನ್ನೇ ನುಂಗಿ ನೀರು ಕುಡಿದಿದೆ ಅಂತ ಹೇಳಲಾಗ್ತಿದೆ. 15 ವಿವಿಧ ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗುವ ರಾಜಕಾಲುವೆ ನಾಪತ್ತೆಯಾಗಿರುವ ಕಾರಣ ಇಕೋಸ್ಪೇಸ್ ಮುಂಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು. ಇತ್ತ ಬಾಗ್ಮನೆ ಟೆಕ್ ಪಾರ್ಕ್ನಲ್ಲಿ ಎತ್ತರವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ಅಲ್ಲಿಯೂ ರಾಜಕಾಲುವೆ ಒತ್ತುವರಿಯಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಪ್ರಭಾವಿಗಳ ಜಾಗಗಳಲ್ಲಿ ಯಾವುದೇ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಇತ್ತ ಕಂದಾಯ ಸಚಿವ ಯಾವ ಐಟಿಬಿಟಿ ಕಂಪನಿಯನ್ನ ಬಿಡಲ್ಲ ಅಂತ ಮಾಧ್ಯಮಗಳ ಮುಂದೆ ಡೈಲಾಗ್ ಹೊಡೆದಿದ್ದಾರೆ. ಆದರೆ ಇತ್ತ ಟೆಕ್ ಪಾರ್ಕ್ಗಳು ಬಿಬಿಎಂಪಿ ಅಧಿಕಾರಿಗಳನ್ನ ಒಳಗೆ ಸೇರಿಸ್ತಿಲ್ಲ. ಉಳ್ಳವರಿಗೊಂದು, ಬಡವರಿಗೆ ಒಂದು ಅಂತ ತಾರತಮ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾಗರಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ 30 ಮನೆಗಳನ್ನ ಅರ್ಧಂಬರ್ಧ ತೆರವು ಮಾಡಿರುವ ಬಿಬಿಎಂಪಿ ತಹಶೀಲ್ದಾರ್ ಉಳಿದ ಮನೆಗಳಿಗೆ ನೋಟಿಸ್ ನೀಡ್ತಾರಂತೆ. ನೋಟಿಸ್ ಕೊಟ್ಟ 3 ದಿನದೊಳಗೆ ಮಾಲೀಕರೇ ತೆರವು ಮಾಡಬೇಕು. ಇಲ್ಲದೆ ಹೋದ್ರೆ ಬಿಬಿಎಂಪಿ ಡೆಮಾಲಿಷನ್ ಮಾಡಲಿದ್ದು ಅದರ ವೆಚ್ಚವನ್ನ ಮನೆ ಮಾಲೀಕರೇ ಭರಿಸಬೇಕಂತೆ. ಇತ್ತ ಒತ್ತುವರಿ ತೆರವು ವಿಚಾರ ಸೆಷನ್ನಲ್ಲೂ ಚರ್ಚೆ ಆಯಿತು. ಇತ್ತ ಸದನದಲ್ಲೂ ಕೂಡ ಒತ್ತುವರಿ ತೆರವು ವಿಚಾರ ಪ್ರತಿಧ್ವನಿಸಿತು. ಪ್ರಶ್ನೋತ್ತರ ಕಲಾಪದ ವೇಳೆ ವಿಚಾರ ಪ್ರಸ್ತಾಪಿಸಿದ ಕಾಂಗ್ರೆಸ್ ಶಾಸಕ ಕೃಷ್ಣ ಬೈರೇಗೌಡ, ರಾಜಕಾಲುವೆ ಅಭಿವೃದ್ಧಿ ಆಗದೆ ಬೆಂಗಳೂರಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ, ಅಭಿವೃದ್ಧಿ ಯಾವಾಗ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟ ಸಿಎಂ, ಈಗಾಗಲೇ ಅತಿಕ್ರಮ ಮಾಡಿರೋ ಕಡೆ ಡೆಮಾಲಿಷನ್ ನಡೀತಿದೆ, ರಾಜಕಾಲುವೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸದನದಲ್ಲಿ ಮಾತನಾಡಿದ ಮಹದೇವಪುರ ಶಾಸಕ ಅರವಿಂದ್ ಲಿಂಬಾವಳಿ, ಈಗ ಮಾಡ್ತಿರೋ ಒತ್ತುವರಿ ತೆರವನ್ನ ನಿಲ್ಲಿಸಬಾರದು, ಮುಂದುವರಿಸಬೇಕು ಅಂತ ಮನವಿ ಮಾಡಿದ್ರು. ಸದನದಲ್ಲಿ ಬೆಂಗಳೂರು ನೆರೆ, ರಾಜಕಾಲುವೆ ಒತ್ತುವರಿ ಬಗ್ಗೆ ಗಂಭೀರ ಚರ್ಚೆ ನಡೀತಿದ್ರೆ ಅತ್ತ ಜೆಸಿಬಿ ಗರ್ಜನೆ ಮುಂದುವರೆದಿತ್ತು. ಆದ್ರೆ ಬಡವರ ಮನೆಗಳನ್ನಷ್ಟೇ ಕೆಡವಲಾಗ್ತಿದೆ, ಶ್ರೀಮಂತರ ಮನೆಯನ್ನ ಟಚ್ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಮುಂದುವರಿದ ಮಳೆರಾಯನ ಅಬ್ಬರ. ಬೆಳಗಾವಿಯಲ್ಲಿ ಸಪ್ತ ನದಿಗಳಿಂದ ಸಂಕಷ್ಟ. ಮಲಪ್ರಭಾ ನದಿಗೆ 12,500 ಕ್ಯೂಸೆಕ್ ನೀರು ಬಿಡುಗಡೆ. ಬಾಗಲಕೋಟೆಯ ಎಷ್ಟು ಹಳ್ಳಿಗಳಿಗೆ ಎದುರಾಗಿದೆ ಪ್ರವಾಹ ಭೀತಿ? ನೋಡೋಣ ಮಳೆರಗಳೆ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದ್ದು ಹಳ್ಳಕೊಳ್ಳ, ಕೆರೆಕಟ್ಟೆ ರೌದ್ರಾವತಾರ ತಾಳಿದೆ. ಡ್ಯಾಂಗಳಲ್ಲಂತೂ ಜಲಾಸುರ ಗೀಳಿಟ್ಟುಕೊಂಡು ಸುನಾಮಿಯಂತೆ ಮುನ್ನುಗ್ತಿದ್ದು ನದಿಗಳ ಅಬ್ಬರ ಕೈಮೀರಿ ಹೋಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆ ರೈತಾಪಿ ಜನರ ನಿದ್ದೆ ಹಾಳು ಮಾಡಿದೆ. ಕಳೆದ 3 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ, ವೇದಗಂಗಾ, ದೂದಗಂಗಾ ಮತ್ತು ಮಾರ್ಕಂಡೇಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ 7 ನದಿಗಳ ಆರ್ಭಟ ಹೆಚ್ಚಾಗಿದೆ. ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ಕೃಷ್ಣಾ ನದಿ ಅಬ್ಬರ ತೀವ್ರವಾಗಿದ್ದು ಜಿಲ್ಲೆಯಲ್ಲಿ 19 ಸಂಪರ್ಕ ಸೇತುವೆಗಳು ಜಲಾವೃತವಾಗಿದೆ. ಗೋಕಾಕ್, ಮೂಡಲಗಿ, ನಿಪ್ಪಾಣಿ, ಹುಕ್ಕೇರಿ, ಸವದತ್ತಿ ತಾಲೂಕಿನ ಹಲವು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ.
ಕುಂದಾನಗರಿ ಬೆಳಗಾವಿ ಜನರು ಮತ್ತೊಮ್ಮೆ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು ಜನರ ಸ್ಥಿತಿ ಅಯೋಮಯವಾಗಿದೆ. ಘಟಪ್ರಭಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಗೋಕಾಕ್ ತಾಲೂಕಿನ ಮುಸುಗುಪ್ಪಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 20ಕ್ಕೂ ಹೆಚ್ಚು ಮನೆಗಳು, ಶಾಲೆ, ಕಚೇರಿಗಳಿಗೆ ನೀರು ನುಗ್ಗಿದೆ. ವಾಹನಗಳು ಮುಳುಗಡೆಯಾಗಿದೆ. ನೆರೆ ಭೀತಿಯಿಂದ ಇಲ್ಲಿನ ಜನರು ಮನೆಗಳಿಗೆ ಬೀಗ ಹಾಕಿ ಗ್ರಾಮ ತೊರೆಯುವಂತಾಗಿದೆ. ನವಿಲುತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ 12,500 ಕ್ಯೂಸೆಕ್ ನೀರು ಬಿಡಲಾಗ್ತಿದ್ದು ಸವದತ್ತಿ, ಮುನ್ನವಳ್ಳಿ ಸೇತುವೆ ಸೇರಿದಂತೆ 19 ಸೇತುವೆಗಳು ಮುಳುಗಡೆಯಾಗಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಮತ್ತು ಬೇಡಕಿಹಾಳ ಗ್ರಾಮದ ರೈತರ ಪಂಪ್ ಸೆಟ್ಗಳು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ. ರಾಮದುರ್ಗ ತಾಲೂಕಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಖಾನಾಪುರ ತಾಲೂಕಿನಾದ್ಯಂತ ಅವಾಂತರಗಳು ಕೂಡ ಮುಂದುವರೆದಿದೆ. ನಿರಂತರ ಮಳೆ ಹಿನ್ನೆಲೆ ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿದ್ದು ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತಿ ಮಂದಿರ ಸಂಪೂರ್ಣ ಜಲಾವೃತವಾಗಿದೆ. 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ದೇವಸ್ಥಾನ ಜಲಾವೃತಗೊಂಡಿದ್ದು ನಿನ್ನೆ ರಾತ್ರಿಯಿಂದಲೇ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕಾರಣ ಬಾಗಲಕೋಟೆ ಜಿಲ್ಲೆಯ ರಬಕವಿ, ಬನಹಟ್ಟಿ, ಮುಧೋಳ ಹಾಗೂ ಬೀಳಗಿ ತಾಲೂಕಿನಲ್ಲಿ ಪ್ರವಾಹ ಭೀತಿ ಹೆಚ್ಚಿದೆ. ನದಿ ತೀರದ 50 ಗ್ರಾಮಗಳ ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು ಈಗಾಗಲೇ ಮುಧೋಳ ತಾಲೂಕಿನ ಕೆಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಮಿರ್ಜಿ, ಚನ್ನಾಳ, ಜಾಲಿಬೇರ, ಜೀರಗಾಳ, ಇಂಗಳಗಿ, ಜಂಬಗಿ ಕೇಡಿ, ಕಸಬಾ ಜಂಬಗಿಯಲ್ಲಿ ಸೇತುವೆಗಳು ಜಲಾವೃತವಾಗಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಾಲೂಕು ಆಡಳಿತ ಅನೌನ್ಸ್ ಮಾಡಿ ಸೂಚನೆ ನೀಡಿದೆ. ಮಳೆಯ ಆರ್ಭಟಕ್ಕೆ ಗದಗ ಜಿಲ್ಲೆಯು ನಲುಗಿ ಹೋಗಿದೆ. ರೈತರಂತೂ ಕಂಗಿಟ್ಟು ಹೋಗಿದ್ದಾರೆ. ಧಾರಾಕಾರ ಮಳೆಗೆ ಬಾಳಿ ಬದುಕಿದ ಮನೆಗಳು ಕಣ್ಣೆದುರೇ ಕುಸಿಯುತ್ತಿದೆ. ರೈತರ ಬಂಗಾರದಂತಹ ಜಮೀನುಗಳು ಕೊಚ್ಚಿಕೊಂಡು ಹೋಗಿವೆ. ಎಲ್ಲವನ್ನ ಕಳೆದುಕೊಂಡು ವಿಲವಿಲ ಒದ್ದಾಡುವಂತಾಗಿದೆ. ಇತ್ತ ನೆರವಿಗೆ ಬರಬೇಕಾದ ಅಧಿಕಾರಿಗಳು ಏನೇ ಕೇಳಿದ್ರೂ ಜಿಲ್ಲಾಡಳಿತದತ್ತ ಬೊಟ್ಟು ಮಾಡುತ್ತಿದ್ದಾರೆ. ಆದರೆ ಜಿಲ್ಲಾಡಳಿತ ಭವನದಲ್ಲಿ ಮಣ್ಣಿನ ಮಕ್ಕಳ ಗೋಳು ಕೇಳುವವರೇ ಇಲ್ಲದಂತಾಗಿದೆ.